ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇದು ವಿಡಿಯೋದಲ್ಲಿ ಸ್ಟಾರ್ಟಿಂಗೇ ಶಾವ್ಗೆ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಖಂಡಿತವಾಗ್ಲೂ ಇದು ಶಾವ್ಗೆ ಉಪ್ಪಿಟ್ಟಲ್ಲ ಸ್ನೇಹಿತರೆ, ಶಾವ್ಗೆ ಮೊಸರನ್ನ ಅಥವಾ ಮೊಸರು ಶಾವ್ಗೆ ಅಂತನಾದ್ರು ಕರಿಬೋದು. ಇದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೇಯಿಸಿ ಸೋರಿಸ್ಕೊಂಡಿರೋ ಅಂಥ ಶಾವ್ಗೆ ಮತ್ತು ಮೊಸರು, ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಒಂದು ನಿಜ ಹೇಳಲ್ಲ ಸ್ನೇಹಿತರೆ, ಬೆಳಗ್ಗೆ ತಿಂಡಿಗೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಆವಾಗ ಉಳಿದಿರೋ ಅಂಥ ಶಾವ್ಗೆಯಲ್ಲಿ ಇವಾಗ ನಾನು ಶಾವ್ಗೆ ಮೊಸರನ್ನ ಮಾಡ್ಕೊತಾ ಇರೋದು. ಬಿಕಾಸ್ ಬೆಳಗ್ಗೆ ಶಾವ್ಗೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ಟಿದೆ, ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟಿತ್ತು. ಒಗ್ಗರಣೆಗೆ ತಕ್ಕಷ್ಟು ಶಾವ್ಗೆ ಹಾಕಿದ್ರೇ ರುಚಿ. ಒಗ್ಗರಣೆ ಕಮ್ಮಿಯಾಗಿ ಶಾವ್ಗೆ ಜಾಸ್ತಿ ಹಾಕ್ಬಿಟ್ರೆ ಶಾವ್ಗೆ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಇರೋಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೆ, ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಶಾವ್ಗೆನ ತೆಗ್ದಿಟ್ಟಿದ್ದೆ. ಅದರಲ್ಲೇ ಇವಾಗ ನಾನು ಮೊಸರನ್ನ ಮಾಡ್ತಾ ಇರೋದು ಸ್ನೇಹಿತರೆ. ಸೇಮ್ ಟು ಸೇಮ್ ನೀವು ಅನ್ನದಲ್ಲಿ ಮೊಸರನ್ನ ಮಾಡ್ತಿರಲ್ಲ, ಸೇಮ್ ಮೆಥಡ್ ಅಂತಲೇ ಹೇಳ್ಬೋದು. ಮೊದಲು ನಾನಿಲ್ಲಿ ಒಗ್ಗರಣೆಗೆ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅನ್ನದಲ್ಲಿ ಮೊಸರನ್ನ ಮಾಡೋದು ಕಾಮನ್ನು, ತುಂಬ ಜನಕ್ಕೆ ಗೊತ್ತಿರೋ ಅಂಥ ವಿಷಯನೇ ಮೊಸರನ್ನ. ಈಗ ಶಾವ್ಗೆಲಿ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಟೇಸ್ಟ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹಾಗೆ ಸ್ನೇಹಿತರೆ, ನಾನಿಲ್ಲಿ 1 ಈರುಳ್ಳಿ ಹಾಗೆ 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಹಾಗೆ ನಿಮಗೆ ಎಷ್ಟು ಖಾರ ಬೇಕು ಅಂತ ಅನಿಸುತ್ತೆ ಅಷ್ಟು ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ, ಒಗ್ಗರಣೆ ಬೇಗ ಬಾಡೋದಕ್ಕೆ ಅಂತ ಇಲ್ಲಿ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಉಪ್ಪಿನ ಪುಡಿನ ಪಿಂಕ್ ಸಾಲ್ಟ್ ಬಳಸ್ತೀನಿ, ಹರಳು ಉಪ್ಪನ್ನ ಮಾಮೂಲಿ ವೈಟ್ ಕ್ರಿಸ್ಟಲ್ ಸಾಲ್ಟ್ ಬಳಸ್ತೀನಿ. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಒಗ್ಗರಣೆ ಆಲ್ಮೋಸ್ಟ್ ಬೆಂದಿದೆ, ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಶಾವ್ಗೆನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಸ್ನೇಹಿತರೆ. ಇವಾಗ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನಡೆಯುತ್ತೆ, ಫ್ಲೇಮ್ ಏನು ಆನ್ ಆಗಿರಬೇಕು ಅನ್ನೋದೇನಿಲ್ಲ. ಒಗ್ಗರಣೆಗೆ ಶಾವ್ಗೆನ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಸ್ನೇಹಿತರೆ, ಇವಾಗ ಶಾವ್ಗೆನ ಒಗ್ಗರಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಬಿಸಿ ಇರುವಾಗಲೇ ನಾವು ಮೊಸರು ಹಾಕ್ಬಿಟ್ರೆ ಒಂಥರ ಒಡೆದಂಗೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ನಾನು 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಗೆ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಲು ಆಪ್ಷನಲ್ಲು. ಮೊಸರು ಏನಾದರೂ ಸ್ವಲ್ಪ ಹುಳಿ ಇದೆ ಅಂದರೆ ಹಾಲು ಹಾಕ್ಕೊಂಡ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಬಟ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಮೊಸರೇನು ಹುಳಿ ಇಲ್ಲ, ಆದರೂ ನಾನಿಲ್ಲಿ ಹಾಲು ಸ್ವಲ್ಪ ಹಾಕ್ಕೊತೀನಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ಮೆಥಡಲ್ಲಿ ಸೇಮ್ ನಾವು ಮೊಸರು ಅವಲಕ್ಕಿ ಸಹ ಮಾಡ್ಕೊಬೋದು, ಅಂದರೆ ಅವಲಕ್ಕಿ ಮೊಸರನ್ನ ಸಹ ಮಾಡ್ಕೊಬೋದು. ಶಾವ್ಗೆನ ಬಿಸಿ ನೀರಲ್ಲಿ ಬೇಯಿಸಿ ಇಟ್ಕೊಂಡಿರ್ತೀವಿ, ಅವಲಕ್ಕಿನ ನೆನೆಸಿ ಇಟ್ಕೊಬೇಕಷ್ಟೆ. ನೆನೆಸಿರೋ ಅವಲಕ್ಕಿಗೆ ಮೊಸರು, ಹಾಲು ಮಿಕ್ಸ್ ಮಾಡಿ ಮೇಲೆ ಒಗ್ಗರಣೆ ಕೊಟ್ಟು ಈ ರೀತಿ ಸೇಮ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅವಲಕ್ಕಿ ಮೊಸರನ್ನ. ರೈಸಲ್ಲಿ ಮಾಡೋದು ಮೊಸರನ್ನ, ಇದು ಶಾವಿಗೆ ಮೊಸರನ್ನ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಇದನ್ನು
ಏನು ಹೇಳ್ಬೇಕಂತಲೇ ಇವತ್ತಿನ ತನಕನೂ ಕನ್ಫ್ಯೂಷನ್ ಇದೆ. ಅನ್ನದಲ್ಲಿ ಮಾಡೋದಕ್ಕೆ ಮೊಸರನ್ನ ಅಂತ ಕರಿತೀವಿ, ಅವಲಕ್ಕಿಲಿ ಮಾಡೋದಕ್ಕೆ ಶಾವ್ಗೆಲಿ ಮಾಡೋದಕ್ಕೆ ಏನಂತ ಕರಿಬೇಕು ಅಂತಲೇ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಶಾವ್ಗೆ ಮೊಸರು ಅಂತ ಕರಿಬೇಕಾ, ಮೊಸರು ಶಾವ್ಗೆ ಅಂತ ಕರಿಬೇಕಾ, ಐ ಡೋಂಟ್ ನೋ. ಬಟ್ ಅರ್ಥ ಆಗಬೇಕು ಅಂತ ಅಂದರೆ ಮೊಸರನ್ನ ಅಂತಲೇ ಅನ್ಬೇಕು. ಹಾಗಾಗಿ ನಾನಿಲ್ಲಿ ಶಾವ್ಗೆ ಮೊಸರನ್ನ ಅಂತಲೇ ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ಇದು ಬಂದು ಮೊಸರು ಶಾವ್ಗೆ ಅಂತ ಕರಿಬೋದು ಅನಿಸುತ್ತೆ. ಓಕೆ, ಇವಾಗ ಇಲ್ಲಿ ನಮ್ಮ ಶಾವ್ಗೆ ಮೊಸರು ಶಾವ್ಗೆ ರೆಡಿಯಾಗಿದೆ. ತುಂಬಾ ಈಸಿ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಮತ್ತು ಸ್ವಲ್ಪ ಮೇಲ್ಗಡೆ ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಕಿದ್ದೀನಿ. ಜೀರಿಗೆ ಮೆಣಸಿನ ಪುಡಿ ನಾನು ಪಲ್ಯಗಳಿಗೆ ಹಾಕೋಕ್ಕೆ ಯಾವಾಗಲೂ ಪುಡಿ ಮಾಡಿ ಇಟ್ಟಿರ್ತೀನಿ. ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಸಹ ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕೊಬೋದು. ಮತ್ತು ಮಕ್ಳುಗಳಿಗೆ ಇನ್ನೊಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ರುಚಿ ಹೆಚ್ಚೋಕ್ಕಾಗಿರ್ಬೋದು, ಒಗ್ಗರಣೆಗೆ ನೀವು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ದಾಳಿಂಬೆ ಬೇಕಂದರೆ ಲಾಸ್ಟಿಗೆ ದಾಳಿಂಬೆ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಶಾವ್ಗೆ ಮೊಸರನ್ನ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಊಟ ಶಾವ್ಗೆ ಮೊಸರನ್ನ ಜೊತೆಗೆ ಸ್ವಲ್ಪ ಬೆಂಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮೊಸರನ್ನ ಅಂದರೆ ಉಪ್ಪಿನಕಾಯಿ ಇರಲೇಬೇಕು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಪ್ಲೀಸ್ ಸ್ನೇಹಿತರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಪ್ಲೀಸ್ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.